ಸರ್ ನಾವು ಸಿಂಗಲ್ ಪೇರೆಂಟು, ನಮ್ಮಂಗೆ ಸುಮಾರು ಜನ ಸಿಂಗಲ್ ಪೇರೆಂಟ್ ಇದ್ದಾರೆ. ಮಕ್ಕಳು 1 ಜನ 2 3 ಜನ ಮಕ್ಳು ಇರ್ತಾರೆ, ಓದಿಸ್ಕೊಂಡು ಏನೂ ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲೂ. ಅಲ್ಲೂ ಬಾಡಿಗೆ ಕಟ್ಟಬೇಕು. ಮಿನಿಮಮ್ ಏನಿಲ್ಲ ಅಂದರೂ ನಮ್ಮ ಏರಿಯಾದಲ್ಲಿ 6,000ದಿಂದ 7,000 ಒಂದು ಸಿಂಗಲ್ BHK ಮನೆ ಬಾಡಿಗೆ ಇರೋದು. ಇಲ್ಲಿ ಇವ್ರು 9,500 ಲೋನ್ ಹಾಕ್ಕೊಡ್ತಾರೆ. ನಾವು ಅಲ್ಲೇ ಕಟ್ಟೋಣವಾ, ಇಲ್ಲೇ ಕಟ್ಟೋಣವಾ, ಮಕ್ಕಳನ್ನೇ ಓದಿಸೋಣವಾ, ಮನೆಗೆ ದಿನಸಿನೇ ತರೋಣ, ಏನು ತಿನ್ನೋದು, ಏನು ಮಾಡೋದು? ಇದನ್ನೇನಾದರೂ ಒಂಚೂರು ನಮಗೆ ಏನಾದರೂ ಒಂದು ಹೆಲ್ಪ್ ಮಾಡಬೇಕು ಸರ್ಕಾರ. ಮಾಡಿಕೊಟ್ಟಿದ್ದಾರೆ, ಮಾಡಿಕೊಟ್ಟಿಲ್ಲ ಅಂತಲ್ಲ, ಒಂದೇನೋ ಈಗ ಮಾಡಿದ್ದಾರೆ, ಅದು ಒಂದು ಒಳ್ಳೇದಾಗಲಿ. ನಾವೇನು ಕೆಟ್ಟದ್ದು ಯಾರೂ ಏನದು ಮಾಡ್ತಾಯಿಲ್ಲ. ಏನಾದರೂ ಒಂದು ಹೆಲ್ಪು ಆದರೆ ಈ ಥರ ಬೇಡ. ನಮಗೂ ಒಂದು ಇದು ಎಲ್ಲ ಫಿನಿಶಿಂಗ್ ಮಾಡಿ ಕೊಟ್ಟು ನಮ್ಗೆ ಕೀ ಕೊಟ್ಟರೆ ನಾವು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗೋರು ಆಗ್ತಾರಲ್ವ, ಆದಮೇಲೆ ಅವ್ರು ಬಾಡಿಗೆ ಕಟ್ಟೋದು ಇಲ್ಲೇ ಕಟ್ಕೊಂಡು ಲೋನ್ ಕಟ್ಕೊಂಡು ಹೋಗ್ತಾರೆ. ಸ್ವಲ್ಪ ತೊಂದರೆ ಕಡಿಮೆ ಆಗುತ್ತೆ ಅಂತ. ಅದೇ ಮನೆಗೆ ಇವಾಗ ಸೇರಿಸ್ಬಿಟ್ಟು ಕೀ ಕೊಟ್ಬಿಟ್ರೆ ನೆಕ್ಸ್ಟ್ ಅವ್ರ ಹತ್ರ ವಸೂಲ್ ಮಾಡೋದು ಕಷ್ಟ. ಯಾಕೆ ಸರ್ ಹಂಗೇನಕ್ಕಾಗುತ್ತೆ ಸರ್? ಆ ಥರ ಯಾಕೆ ಮಾಡ್ತಾರೆ ಸರ್? 1 ಲಕ್ಷನೇ ಕಟ್ಟಿಲ್ವಾ ಸರ್? 1 ಲಕ್ಷ ಕಟ್ಟಿದೀವಿ ತಾನೇ, ಯಾವ ಗ್ಯಾರಂಟಿ ಮೇಲೆ? ಅವ್ರ ಗ್ಯಾರಂಟಿ ಮೇಲೆ ಕಟ್ಟಿದ್ವಿ ತಾನೇ. 1 ಲಕ್ಷ ಕಟ್ಟಿದೀವಿ, ಕಟ್ಟಿ 5 ವರ್ಷ ಆಯ್ತು. ನಾವು ಅದಕ್ಕೆ ನಾವೇನಾದ್ರು ಪ್ರೂಫ್ ಕೇಳಿದೀವಲ್ವಾ? ಇಲ್ಲಿ ಕೊಟ್ಟರು ಬಾಡಿಗೆ ಅಂತಾರೆ, ಅದು ಲೋನ್ ಕಟ್ಕೊಂಡು ಹೋಗ್ತೀವಿ. 1 ಲಕ್ಷ ಕಟ್ಟಿದೀವಿ ತಾನೇ, ನಾವು 5 ವರ್ಷ ಆಯ್ತು ಕಟ್ಟಿ. ಅದನ್ನು ಹೊರಗಡೆ ಬಿಟ್ಟಿದ್ರೆ ಬಡ್ಡಿ ಬರೋದು ಬೇಡ, ಇಲ್ಲಾದ್ರೂ ಇರುತ್ತೆ ನಮ್ಮ ಕೊನೆಗೆ ಮನೆಗೆ ಬರುತ್ತಲ್ಲ ಅಂತ ನಾವು ಕಟ್ಟಿದೀವಿ. ಇವ್ರು ಅದನ್ನು ಮಾಡ್ತಾಯಿಲ್ಲ. ಏನು ಬರ್ತಾ ಇದೀವಿ 4 ಸಲ ಬಂದು ನೋಡ್ಕೊಂಡು ಇದು ಹೆಂಗಿದೆಯೋ ಹಂಗೆ ಇದೆ, ಒಂಚೂರು ಏನೂ ಇದಾಗಿಲ್ಲ. ಇದು ಮಾತ್ರ ನೋಡಿ ಪೈಂಟ್ ಮಾಡಿದ್ದಾರೆ ಅಷ್ಟೇ. ಈಗ ನೀವು ಇವತ್ತಾಗುತ್ತೆ ಅಂತ ನೀವು ಕಾಲ ಬರ್ತಾ ಇದ್ದೀರಾ, ಏನು ಹೇಳ್ತೀರಮ್ಮ ನೀವು ಒಂದೇ ಮಾತಲ್ಲಿ? ಸರ್ ನಮಗೆ ಲೋನ್ ಇವಾಗ ಕಟ್ಟಕ್ಕಾಗಲ್ಲ ಆಯ್ತಾ. ನಮಗೆ ಮನೆ ಕೊಡ್ಲಿ, ಆಮೇಲೆ ಬೇಕಾದ್ರೆ ನಾವು ಬಾಡಿಗೆ ಹೆಂಗೆ ಕಟ್ತೀವಿ ಬಾಡಿಗೆ ಬದಲು ಲೋನ್ ಕಟ್ಕೊಂಡು ಹೋಗ್ತೀವಿ ಅಷ್ಟೇ. ಯಾಕಂದ್ರೆ ಇದು ಸಿಂಗಲ್ ಪೇರೆಂಟ್ ಎಷ್ಟು ಜನ ಇದ್ದಾರೆ ಬೇಕಾದ್ರೆ ನೋಡಿ. ಅವ್ರಿಗೆ ಪಾಪ ಕಷ್ಟ ಆಗುತ್ತೆ. ದುಡ್ಡಿರೋರ ಹತ್ರ ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ. ನಾವು ಮಕ್ಕಳನ್ನ ಓದಿಸ್ಕೊಂಡು ದುಡ್ಕೊಂಡು ಕಷ್ಟಪಟ್ಕೊಂಡು ಇದು ಮಾಡ್ತಾ ಇದ್ದೀವಿ. ಅದು ಕಷ್ಟಪಟ್ಟು 1 ಲಕ್ಷ ಹೆಂಗೆ ಅರೇಂಜ್ ಮಾಡಿ ಕಟ್ಟಿದೀವೋ ನಮಗೆ ಗೊತ್ತು.